ಬಿಡುವಿಲ್ಲದ ಕೆಲಸ, ಒತ್ತಡದಿಂದಲೂ ಮರೆವು ಹೆಚ್ಚಾಗಬಹುದು. ಹೀಗೆ ಸಣ್ಣ ಪುಟ್ಟ ವಿಷಯವನ್ನು ಮರೆತು ಹೋಗ್ತಿದ್ರೆ ಮನೆ ಕೆಲಸ ಮಾಡಬೇಕಂತೆ. ಹೌದು, ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದ್ರಿಂದ ಮರೆವು ಕಮ್ಮಿ ಆಗತ್ತಂತೆ. ಅರೆ, ಮರೆವಿಗೂ ಮನೆ ಕೆಲಸಕ್ಕೂ ಏನ್ ಲಿಂಕ್ ಅಂತೀರಾ? ಈ ಸ್ಟೋರಿ ನೋಡಿ. ಮರೆವು ವಿಪರೀತ ಹೆಚ್ಚಾಗ್ತಾ ಇದೆಯಾ? ಅಡುಗೆ ಮಾಡಿ, ಮನೆ ಕ್ಲೀನ್ ಮಾಡಿ, ಮನೆ ಕೆಲಸ ಮಾಡಿ ಮರುವಿನಿಂದ ಪಾರಾಗಬಹುದೇ? ಮರುವಿನ ಸಮಸ್ಯೆಯಿಂದ ಹೊರಬರುವುದಕ್ಕೆ ಹೀಗೆ ಮಾಡಿ. ದಿನನಿತ್ಯದ ಕೆಲಸದ ಒತ್ತಡ, ಕುಟುಂಬದ ಚಿಂತೆ, ಹೀಗೆ ಸಾವಿರಾರು ಯೋಚನೆಗಳು ನಿಮಗೆ ತಿಳಿದೋ ತಿಳಿಯದೆಯೋ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಸಾಮಾನ್ಯವಾಗಿ ಮನಸ್ಸು ಭಾರವಾದಾಗ ದೇಹವೂ ಕೂಡ ದಣಿಯುತ್ತೆ. ಆದ್ರಿಂದ ನೀವು ಆರೋಗ್ಯಕರವಾಗಿರುವುದಕ್ಕೆ ಮೊದಲು ದೇಹ ಮತ್ತು ಮನಸ್ಸಿನಿಂದ ವಿಷಯವನ್ನ ಹೊರಹಾಕಿ ಶಾಂತ ಸ್ಥಿತಿಗೆ ಬರಬೇಕು. ಇಲ್ಲವಾದಲ್ಲಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ. ಅದರಲ್ಲಿ ಮರೆವಿನ ಸಮಸ್ಯೆಯೂ ಕೂಡ ಒಂದು. ಇದರಿಂದ ಹೊರಬರುವುದು ಹೇಗೆ? ಎಲ್ಲಿದೆ ನೋಡಿ ಇದರ ಕಂಪ್ಲೀಟ್ ಮಾಹಿತಿ. ಮರೆವು ಹಿಂದೆ ಇಂತಹ ಸಮಸ್ಯೆ ಕೇವಲ ವಯಸ್ಸಾದವರಲ್ಲಿ ಕಂಡು ಬರ್ತಾ ಇತ್ತು. ಆದ್ರೆ ಇದು ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ವಯೋಮಾನದವರಲ್ಲಿಯೂ ಕೂಡ ಸಾಮಾನ್ಯವಾಗಿ ಹೋಗಿದೆ. ಮರೆಯುವ ಈ ಸಮಸ್ಯೆಯನ್ನ ವೈದ್ಯಕೀಯ ಪರಿಭಾಷೆಯಲ್ಲಿ ಬುದ್ಧಿಮಾಂದ್ಯತೆ ಅಂತ ಕರೆಯಲಾಗುತ್ತೆ. ವಯಸ್ಸಾದಂತೆ ರೋಗ ಹೆಚ್ಚೆಚ್ಚು ಆಕ್ರಮಣ ಮಾಡ್ತಾ ಇದ್ರೂ ಕೂಡ ಬುದ್ಧಿಮಾಂದ್ಯತೆಯ ಅಪಾಯವನ್ನ ಕಡಿಮೆ ಮಾಡೋದಕ್ಕೆ ಕೆಲವು ಚಟುವಟಿಕೆಗಳನ್ನ ನಿಯಮಿತವಾಗಿ ಮಾಡೋದು ಒಳ್ಳೆಯದು. ಇದು ನಿಮಗೆ ತುಂಬಾ ಸರಳ ಅನಿಸಿದ್ರೂ ಕೂಡ ಇದರಿಂದ ಸಿಗುವಂತಹ ಫಲಿತಾಂಶ ಮಾತ್ರ ನೀವು ಊಹಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಮನೆಯನ್ನ ಸ್ವಚ್ಛಗೊಳಿಸುವುದು. ಮಾನಸಿಕವಾಗಿ ಆರೋಗ್ಯವಾಗಿರುವುದಕ್ಕೆ ನೀವು ಮನೆಯನ್ನು ಸ್ವಚ್ಛಗೊಳಿಸುವಂತಹ ಅಭ್ಯಾಸವನ್ನ ರೂಢಿಸಿಕೊಳ್ಳಬೇಕು. ಇದು ಒತ್ತಡ, ಆತಂಕ ಮತ್ತು ಖಿನ್ನತೆಯ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ಮೆದುಳಿನಲ್ಲಿ ಎಂಡಾರ್ಫಿನ್ ಹಾರ್ಮೋನ್ಗಳ ಸ್ರವಿಸುವಿಕೆಯು ಹೆಚ್ಚಾಗುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಡುಗೆ ಮಾಡೋದು. ಹೊಸ ಹೊಸ ಅಡಿಗೆಯನ್ನ ಕಲಿತು ಮಾಡೋದ್ರಿಂದ ಹೊಟ್ಟೆ ತುಂಬೋದಲ್ಲದೆ ಈ ಕೆಲಸ ನಿಮ್ಮ ಮನಸ್ಸನ್ನ ಕೂಡ ಶಾಂತಿಗೊಳಿಸುತ್ತೆ. ಅದನ್ನ ಯಾವ ರೀತಿ ಬೇಯಿಸಬೇಕು, ಯಾವಾಗ ಯಾವ ಮಸಾಲೆಗಳನ್ನ ಸೇರಿಸಬೇಕು, ಹೀಗೆ ನಾನಾ ರೀತಿಯ ಆಲೋಚನೆ ನಿಮ್ಮ ಒತ್ತಡವನ್ನ ಕಡಿಮೆ ಮಾಡುವುದಲ್ಲದೆ ಮನಸ್ಸು ಶಾಂತವಾಗಿರುವುದಕ್ಕೆ ಸಹಾಯ ಮಾಡುತ್ತೆ. ತೋಟಗಾರಿಕೆ. ಗಿಡ ನೆಡೋದು, ಅವುಗಳ ಪಾಲನೆ ಪೋಷಣೆ ಮಾಡೋದು ನಿಮ್ಮ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೆಯದು. ಇದು ಒತ್ತಡವನ್ನ ಕಡಿಮೆ ಮಾಡುತ್ತೆ, ಮನಸ್ಸು ಮತ್ತು ದೇಹವನ್ನ ಉಲ್ಲಾಸಗೊಳಿಸುತ್ತೆ. ಪರಿಣಾಮವಾಗಿ ಸುತ್ತಮುತ್ತಲಿನ ಆತಂಕ, ಚಿಂತೆಯನ್ನ ಕಡಿಮೆಯಾಗಿಸಿ ಮನಸ್ಸು ನಿರಾಳವಾಗುತ್ತೆ. ಇದರ ಜೊತೆಗೆ ಧ್ಯಾನವೂ ಕೂಡ ಪ್ರಯೋಜನಕಾರಿಯಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.